ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಲಾಂಗ್ ಡ್ರೈವ್ ಸ್ಟೋರೀಸ್. ಇವತ್ತಿನ ಲಾಂಗ್ ಡ್ರೈವ್ ಸ್ಟೋರೀಸ್ ಅಲ್ಲಿ ನಾವು ನೋಡಕ್ ಬಂದಿರುವಂತ ಪ್ರದೇಶ ಕೈಲಾಸಗಿರಿ. ಇದೊಂದು ಗುಹಾಂತರ ದೇವಾಲಯ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಕೇವ್ ಟೆಂಪಲ್. ಈ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಹತ್ರ ಇರುವಂತಹ ಕವಲಗನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಕಾಡಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಇದೊಂದು ಮ್ಯಾನ್ ಮೇಡ್ ಕೇವ್ ಟೆಂಪಲ್. 1994ರಲ್ಲಿ ಚೌಡಾರೆಡ್ಡಿ ಅವರ ನೇತೃತ್ವದಲ್ಲಿ ಶ್ರೀ ಗಂಗಾದೇಶ್ವರ ಟ್ರಸ್ಟ್ ಅನ್ನು ಏರ್ಪಡಿಸಿ ಪ್ರತಿಭಾನ್ವಿತ ಶಿಲ್ಪಿಗಳಾದ ದಿವಂಗತ ಗಣಪತಿ ಸ್ಥಪತಿಯವರ ಕೆತ್ತನೆಯಲ್ಲಿ ಈ ಗುಹಾಂತರ ದೇವಾಲಯವನ್ನು ನಿರ್ಮಿಸಲಾಗಿತ್ತು. ಈ ದೇವಸ್ಥಾನದ ವಿಶಿಷ್ಟತೆ ಏನಂದ್ರೆ 64 ಶಿವನ ಅವತಾರಗಳಿದ್ದಂಥ ಪ್ರತಿಮೆಗಳನ್ನ ಇಲ್ಲಿ ಏರ್ಪಡಿಸಲಾಗುತ್ತಿದೆ. 64 ಅವತಾರಗಳಲ್ಲಿದ್ದಂಥ ಶಿವನ ಪ್ರತಿಮೆಗಳು ಹೊಂದಿರುವಂಥ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಕೂಡ ಒಂದಾಗಲಿದೆ. ಈ ಗುಹಾಂತರ ದೇವಸ್ಥಾನ ನೋಡಕ್ಕೆ ತುಂಬಾ ಸುಂದರವಾಗಿದ್ದರೂ ಇದೊಂದು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಇಷ್ಟು ದೊಡ್ಡ ಕಲ್ಲಿನ ಒಳಗೆ ಗುಹೆ ಮಾಡೋದಂದರೆ ಅದೊಂದು ಸಾಹಸದ ವಿಷಯ ಅಂತಾನೆ ಹೇಳ್ಬೋದು. ನಾವೀಗ ನೋಡ್ತಿರೋದು ಸ್ವಯಂಭುಲಿಂಗ. ನಾನು ನೋಡಿರೋ ಏಕಶಿಲಾ ಶಿವಲಿಂಗಗಳಲ್ಲಿ ಅತಿ ದೊಡ್ಡ ಶಿವಲಿಂಗವಿದೆ. ಈ ಶಿವಲಿಂಗವು ಕೆತ್ತನದಲ್ಲೇ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇನ್ನು ಪೂಜೆ ಮಾಡುವಾಗ ಈ ಶಿವಲಿಂಗವನ್ನು ನೋಡಿದರೆ ಇನ್ನೆಷ್ಟು ಅದ್ಭುತವಾಗಿ ಕಾಣಿಸಬಹುದು. ಈ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾನ ಕೂಡ ಮಾಡಲಾಗುತ್ತಿದೆ, ಆದರೆ ಮಧ್ಯಾಹ್ನ 12 ಗಂಟೆ ಮೇಲೆ. ಈ ಸುಂದರವಾದ ಗುಹೆಯ ದೇವಸ್ಥಾನವನ್ನು ಸಂದರ್ಶನೆ ಮಾಡಿಕೊಂಡು ಹಾಗೆ ಮುಂದೆ ಹೋದರೆ ಇಲ್ಲಿ ಕಾಣಿಸ್ತಿರುವಂತಹ ಈ ಬೆಟ್ಟದ ಮೇಲೆ ಅಂಬಾಜಿ ದುರ್ಗ ಫೋರ್ಟು ಹಾಗೆ ಶ್ರೀ ವೀರಾಂಜನೇಯ ದೇವಸ್ಥಾನವು ಕೂಡ ನಾವು ಸಂದರ್ಶನೆ ಮಾಡಬಹುದು. ಅಲ್ಲಿನ ದೇವಸ್ಥಾನದ ಜೊತೆಗೆ ಸಹಜವಾಗಿ ನಿರ್ಮಾಣಗೊಂಡ ಪ್ರಕೃತಿಯ ಸೊಗಡು ಕೂಡ ನಾವು ನೋಡಬಹುದು. ಆ ಸುಂದರ ದೃಶ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಸುಂದರ ದೃಶ್ಯಗಳನ್ನು ನೀವು ಕೂಡ ನೋಡಬೇಕಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು